ಈ ಹಾಸನ ಜಿಲ್ಲೆಯಿಂದನೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಂಡು ಬರ್ತಾ ಇದೆ. ಪೋಸ್ಟ್ ಕೋವಿಡ್ ಹಾರ್ಟ್ ಪ್ರಾಬ್ಲಮ್ಮು ಜಾಸ್ತಿ ಆಗಿರುತ್ತೆ. ಮಕ್ಕಳಲ್ಲಿ, ಅದರಲ್ಲಿ ಟೀನೇಜರ್ಸ್ ಅಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ ಸರ್. ಅಯೋಟಿಕ್ ವ್ಯಾಲ್ವ್ ಡಿಸೀಸ್ ಏನಾದರೂ ಅವ್ರಿಗೆ ಇದ್ದರೆ ಈ ಹೃದಯ ಸಂಬಂಧಿ ಕಾಯಿಲೆಯಿಂದ ಪ್ರಾಣಾಪಾಯ ಆಗೋ ಚಾನ್ಸಸ್ ಇರುತ್ತೆ. ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತಾರೆ ಸರ್. ಈ ತಂಬಾಕು, ಬೀಡಿ ಸೇದೋದಾಗಿರಲಿ ಅಥವಾ ಸಿಗರೆಟ್ ಸೇದೋದಾಗಿರಲಿ ಅಥವಾ ಗುಟ್ಕಾ ಸೇವನೆಯಿಂದ ಬರುತ್ತೆ. ವೀಕ್ಷಕರೇ ನಮಸ್ಕಾರ. ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಹಾರ್ಟ್ ಅಟ್ಯಾಕ್ನದ್ದೇ ಸುದ್ದಿ. ಇದನ್ನೆಲ್ಲ ಕೇಳ್ತಾ ಇದ್ರೆ ಅಯ್ಯೋ ಎಲ್ಲಿ ನಮಗಾಗ್ಬಿಡುತ್ತೋ ಅಥವಾ ನಮ್ಮ ಮನೆಯವರಿಗೆ, ನಮ್ಮ ಪ್ರೀತಿ ಪಾತ್ರರಿಗೆ ಎಲ್ಲ ಆಗ್ಬಿಡುತ್ತೋ ಅನ್ನೋ ಭಯ ಕಾಡೋದಂತೂ ಸಹಜ. ಡೋಂಟ್ ವರಿ, ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ, ಇದರ ಲಕ್ಷಣಗಳು, ಕಾರಣಗಳು ಹಾಗೆ ಪರಿಹಾರಗಳೇನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜಯದೇವ ಆಸ್ಪತ್ರೆಯ ಪ್ರೊಫೆಸರ್ ಹಾಗೂ ಇನ್ಚಾರ್ಜ್ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಜನವರಿಯಿಂದ ಸರ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಕೇಸ್ಗಳು, ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿದೆ ಅಂತ? ಒಂದು ಅಧ್ಯಯನದ ಪ್ರಕಾರ ಜನವರಿಯಿಂದ ಜೂನ್ ಈ ವರ್ಷ ನಮ್ಮ ರಾಜ್ಯದಲ್ಲಿ ಸುಮಾರು 7,000 ಡೆತ್ಸ್ ಆಗಿದೆ. ಅಂದರೆ ತಿಂಗಳಿಗೆ ಒಂದು ಅಂದಾಜು 1,500ರಿಂದ 1,600. ಹಾಗೂ ಪ್ರತ್ಯೇಕವಾಗಿ ಹಾಸನ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ವರೆಗೂ 180 ಆಗಿದೆ. ಅಂದರೆ ತಿಂಗಳಿಗೆ ಅರೌಂಡ್ 30 ಡೆತ್ಸ್ ಆಗಿದೆ. ಹಾಗೂ ನಮ್ಮ ಮೇನ್ ಜಯದೇವ ಹಾಸ್ಪಿಟಲಲ್ಲಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೋದ ತಿಂಗಳಲ್ಲಿ 21 ಡೆತ್ಸ್ ಆಗಿದೆ. ಓಕೆ ಸರ್, ನಾವೀಗ ನೋಡ್ತಿರೋ ವರದಿಗಳ ಪ್ರಕಾರ ಅಥವಾ ನಾವೇನು ಕೇಳ್ಪಡ್ತಾ ಇದ್ದೀವಿ, ಈ ಹಾಸನ ಜಿಲ್ಲೆಯಿಂದನೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಂಡು ಬರ್ತಾ ಇವೆ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ? ಇವಾಗಲೇ ಸಲ್ಲಿಸಿದ ವರದಿ ಪ್ರಕಾರ ಆಲ್ಮೋಸ್ಟ್ ಕಂಪ್ಯಾರಬಲ್ ರಿಸಲ್ಟ್ಸೇ ಇದೆ. ಬಟ್ ಆ ಜಿಲ್ಲೆಯಲ್ಲಿ ಒಂದು ಮಾತ್ರ ಮೋಸ್ಟ್ಲಿ ಹೆಚ್ಚಿನ ರೋಗಿಗಳು ಹೋಗಿ ತಪಾಸಣೆಗೆ ಹೋಗಿ ಈ ಥರ ಹೈಲೈಟ್ ಆಗ್ತಾ ಇರ್ಬೋದು. ಅದಕ್ಕೆ ನಮ್ಮ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿ ಎಲ್ಲ ರಾಜ್ಯದಲ್ಲೂ ಎಷ್ಟೆಷ್ಟು ಡೀಟೇಲ್ ಆಗಿ ಡೆತ್ಸ್ ಆಗಿದೆ ಏನು ಅಂತ ಆ ರಿಪೋರ್ಟ್ಸ್ ಎಲ್ಲ ಹೇಳಿದೆ. ಆ ಸಮಿತಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಆ ರಿಪೋರ್ಟ್ಸ್ ಎಲ್ಲ ಬಂದ ನಂತರ ನಮಗೆ ಕೂಲಂಕುಷವಾಗಿ ಎಷ್ಟು ಡೆತ್ಸ್ ಪ್ರತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಈ ನೀವೇನು ಹೇಳಿದ್ರಿ, ಈಗ ಸಮಿತಿ ಅಧ್ಯಯನ ನಡೆಸ್ತಾ ಇದೆ, ಇದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ನಿನ್ನೆನೇ ಸಿಕ್ಕಿದೆ. ಅದ್ರ ಪ್ರಕಾರ ಕೋವಿಡ್ ಲಸಿಕೆಯಿಂದ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಂಡು ಬರ್ತಾ ಇಲ್ಲ, ಬಟ್ ಕೋವಿಡ್ ಕಾರಣ ಆಗಿರ್ಬೋದು, ಕೋವಿಡಿಂದ ಹಾರ್ಟ್ ವೀಕ್ ಆಗಿರ್ಬೋದು ಅನ್ನೋಂಥದ್ರಲ್ಲಿ ಉಲ್ಲೇಖ ಆಗಿದೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಡೆಫಿನೆಟ್ಲಿ ಕೋವಿಡ್ ಲಸಿಕೆಯಿಂದ ಈ ಥರ ಬರೋ ಚಾನ್ಸಸ್ ಇರೋದಿಲ್ಲ. ಬಟ್ ಪೋಸ್ಟ್ ಕೋವಿಡ್ ಹಾರ್ಟ್ ಪ್ರಾಬ್ಲಮ್ಮು ಜಾಸ್ತಿ ಆಗಿರುತ್ತೆ ಅಥವಾ ಉಸಿರಾಟದ ತೊಂದರೆನೂ ಜಾಸ್ತಿ ಆಗಿರುತ್ತೆ ಹಾಗೂ ಹಾರ್ಟ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇವು ಎಲ್ಲರಲ್ಲೂ ಅಲ್ಲ. ಯಾರ್ಯಾರು ಸ್ವಲ್ಪ ವಯೋವೃದ್ಧರಾಗಿರ್ತಾರೋ, ವಯಸ್ಸು ಜಾಸ್ತಿ ಆಗಿರುತ್ತೋ ಅವರು ಈ ಸೆಕೆಂಡ್ ವೇವೇ ನೋಡ್ಬೋದು, ತುಂಬಾ ಸಿವಿಯರ್ ಆಗಿ ಬಂತು ಅಂಥವರು ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬಟ್ ಕೆಲವೊಬ್ಬರು ಸಕಾಲದಲ್ಲಿ ಆ ಟ್ರೀಟ್ಮೆಂಟ್ ತಗೊಂಡು ಬದುಕುಳಿದವರು ಅವರಿಗೆ ಈ ಥರ ಸಂಬಂಧಿಗಳು, ಹೃದಯ ಕಾಯಿಲೆ ಸಂಬಂಧಿಗಳು ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ದೊಡ್ಡವ್ರಿಗೆ, ವಯೋವೃದ್ಧರ ಜೊತೆಗೆ ಮಕ್ಕಳಲ್ಲಿ, ಅದರಲ್ಲಿ ಟೀನೇಜರ್ಸ್ ಅಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ ಸರ್. ಈಗ ವಯೋವೃದ್ಧರಲ್ಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು, ಬಟ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು? ಚಿಕ್ಕ ಮಕ್ಕಳಲ್ಲಿ ಕೆಲವೊಂದು ಬಾರಿ ಈ ಹೃದಯಕ್ಕೆ ಸಂಬಂಧಪಟ್ಟಂಗೆ 4 ಕವಾಟಗಳಿರ್ತವೆ. ಅಯೋಟಿಕ್ ವ್ಯಾಲ್ವ್ ಡಿಸೀಸ್ ಏನಾದರೂ ಅವ್ರಿಗೆ ಇದ್ದರೆ ಈ ಹೃದಯ ಸಂಬಂಧಿ ಕಾಯಿಲೆಯಿಂದ ಪ್ರಾಣಾಪಾಯ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಈ ಅಯೋಟಿಕ್ ವ್ಯಾಲ್ವ್ ಡಿಸೀಸ್ ಸಾಮಾನ್ಯ ಟೆಸ್ಟಿಂದ ಕಂಡ್ಕೊಳ್ಳೋಕ್ಕಾಗೋದಿಲ್ಲ. ಅವರಿಗೆ ಒಂದು ಕಾರ್ಡಿಯಾಲಜಿಸ್ಟ್ ಎವ್ಯಾಲ್ಯೂಷನ್ ಬೇಕಾಗುತ್ತೆ, ಎಕೋ ಕಾರ್ಡಿಯೋಗ್ರಫಿ ಬೇಕಾಗುತ್ತೆ. ಅದರಲ್ಲಿ ಏನಾದರೂ ತೊಂದರೆ ಬಂತು ಅಂದರೆ ಈ ಬಲೂನ್ ಚಿಕಿತ್ಸೆ ಪಡೆದ್ರೆ ಈ ಹೃದಯ ಸಂಬಂಧಿ ಕಾಯಿಲೆಯನ್ನು ಡೆಫಿನೆಟ್ ಆಗಿ ತಡೆಗಟ್ಟಬಹುದು. ಓಕೆ, ಈಗ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಕೂಡ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂತಾರೆ ಸರ್. ಇದು ಎಷ್ಟು ಮಟ್ಟಿಗೆ ನಿಜ ಅಂತ? ನಮ್ಮ ದೇಶದಲ್ಲಿ ಈ OTC ಅಂದರೆ ಓವರ್ ದ ಕೌಂಟರ್ ಅವೈಲಬಲ್ ಡ್ರಗ್ಸ್ ಈಸಿಯಾಗಿ ಸಿಗುತ್ತೆ. ಅಂದರೆ ಮೈ ಕೈ ನೋವು ಅಂಥವ್ರಿಗೆಲ್ಲ NSAIDs ಅಂತೀವಿ, ಅಂದರೆ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಇದರಲ್ಲಿ ಮುಖ್ಯವಾಗಿ ಈ ಬ್ರೂಫೆನ್ ಆಗಿರ್ಬೋದು, ಒವೆರಾನ್ ಆಗಿರ್ಬೋದು ಅಂಥವರು ಹೆಚ್ಚಿನ ಸಮಯ ಅದನ್ನು ತಗೊಂಡಲ್ಲಿ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ಸು ಇರುತ್ತೆ.
ಈ ಟ್ಯಾಬ್ಲೆಟ್ಸ್ ತಗೊಂಡವರಲ್ಲಿ ಈ ರಕ್ತ ಹೆಪ್ಪುಗಟ್ಟುವಿಕೆ ಜಾಸ್ತಿ ಇರುತ್ತೆ. ಅವು ಎಲ್ಲೆಲ್ಲಿ ಅಫೆಕ್ಟ್ ಆಗುತ್ತೋ ಅಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೆ. ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ಓಕೆ, ಸೊ ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಆದಷ್ಟು ನಿಲ್ಲಿಸಬೇಕು. ಡೆಫಿನೆಟ್ಲಿ. ಸರ್, ನಿದ್ರಾಹೀನತೆ, ಬೊಜ್ಜು, ಮಾಂಸಾಹಾರ ಈ ರೀತಿಯ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದ ಕೂಡ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್, ಇದಕ್ಕೂ ಹಾರ್ಟ್ ಅಟ್ಯಾಕ್ ಕನೆಕ್ಷನ್ ಇದೆಯಾ? ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಪ್ರಶ್ನೆ. ಮುಂಚೆ ಎಲ್ಲ ನಾವು ನೋಡ್ಬೋದು, ದೊಡ್ಡವರು ಮಕ್ಕಳು ತಮ್ಮ ದೊಡ್ಡವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ರಿವರ್ಸ್ ಟ್ರೆಂಡ್ ಆಗಿದೆ. ದೊಡ್ಡವರೇ ತಮ್ಮ ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದ್ದಾರೆ. ನಾವೇ ನೋಡಿದ್ದೀವಿ 20, 30, 40 ಹದಿಹರೆಯದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಮುಖ್ಯವಾದ ಕಾರಣ ತಂಬಾಕು ಸೇವನೆ. ಈ ತಂಬಾಕು ಬೀಡಿ ಸೇದೋದಾಗಿರಲಿ ಅಥವಾ ಸಿಗರೆಟ್ ಸೇದೋದಾಗಿರಲಿ ಅಥವಾ ಗುಟ್ಕಾ ಸೇವನೆಯಿಂದ ಬರುತ್ತೆ. ಹಾಗೂ ನೆಕ್ಸ್ಟ್ ಎರಡನೇದಾಗಿ ಜಂಕ್ ಫುಡ್ಸ್ ತಿನ್ನೋದು. ಇದರಲ್ಲಿ ಪ್ರೋಸೆಸ್ಡ್ ಫುಡ್ಸ್, ಅದರಲ್ಲಿ ಹೆಚ್ಚಿನ ಆಹಾರ ಸೇವಿಸಿದ್ದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಮೂರನೇದು ಸ್ಟ್ರೆಸ್. ಎಲ್ಲರೂ ಸ್ಟ್ರೆಸ್ಸಲ್ಲಿ ಒಳಗಾಗಿರ್ತಾರೆ. ಮೀನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ಬೇಕಂತ ಸ್ಟ್ರೆಸ್ಸು, ಆಫೀಸಲ್ಲಿ ಕೆಲಸ ಮಾಡಬೇಕಂತ ಸ್ಟ್ರೆಸ್ಸು, ಅದಾದಮೇಲೆ ಮತ್ತೆ ಈ ಬೆಂಗಳೂರಿನ ಟ್ರಾಫಿಕ್ ನಿಮ್ಗೆ ಗೊತ್ತೇ ಇದೆ. ಅದಾದ ನಂತರ ಯಾರಿಗೆ ನಿದ್ರೆ ಕಡಿಮೆ ಇರುತ್ತದೋ ಅವ್ರಿಗೂ ಈ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ಸೌಂಡ್ ಸ್ಲೀಪ್ ಅಟ್ಲೀಸ್ಟ್ 6 ಗಂಟೆಗಳ ಕಾಲ ಬೇಕೇ ಬೇಕಾಗುತ್ತೆ. ಇದು ಅನೇಕ ಅಧ್ಯಯನಗಳು ನಡೆಸಿ ಇದು ಕೂಡ ತೋರಿಸ್ಕೊಟ್ಟಿದ್ದಾರೆ. ಯಾರಲ್ಲಿ ನಿದ್ರೆ ಕಡಿಮೆ ಇರುತ್ತೋ ಅವರಿಗೆ ಈ ಹೃದಯ ಸಂಬಂಧಿ ಕಾಯಿಲೆ ಜಾಸ್ತಿ ಇರುತ್ತೆ. ಈಗ ಸ್ಮೋಕ್ ಮಾಡೋದು ಅಪಾಯಕಾರಿ, ಅದೇ ರೀತಿ ಪ್ಯಾಸಿವ್ ಸ್ಮೋಕಿಂಗ್ ಎಷ್ಟು ಡೇಂಜರಸ್ ಸರ್? ಇದರಿಂದ ಹೇಗೆ ಹಾರ್ಟ್ ಪ್ರಾಬ್ಲಮ್ಸ್ ಕಾಣಿಸ್ಕೊಡುತ್ತೆ ಅಂತ? ಇದ್ರ ಬಗ್ಗೆ ನಮ್ಮ ಮೇನ್ ಜಯದೇವ ಹಾಸ್ಪಿಟ್ಲಿಂದ ಒಂದು ಅಧ್ಯಯನಗಳ ಮಾಡಿದ್ರು. ಆಕ್ಟಿವ್ ಸ್ಮೋಕರ್ಸ್ ಅಲ್ಲದೆ ಪ್ಯಾಸಿವ್ ಸ್ಮೋಕರ್ಸು ಹಾಗೂ ಈ ಪೊಲ್ಯೂಷನ್ ಇದರಿಂದ ಕೂಡ ಹೃದಯ ಸಂಬಂಧಿ ಕಾಯಿಲೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.